ಹಾಯ್ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ತಿಂಡಿಗೆ ಸ್ಯಾಂಡ್ವಿಚ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕೆ 1 ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, 3 ರಿಂದ 4 ಹಸಿಮೆಣಸಿನಕಾಯಿ, ಅರ್ಧ ಇಂಚು ಶುಂಠಿ, 4 ರಿಂದ 5 ಬೆಳ್ಳುಳ್ಳಿ ಪೀಸ್ನ, 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, 1/4 ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡ್ರು, ಆಮೇಲೆ 1/4 ಟೀ ಸ್ಪೂನ್ ಆಗುವಷ್ಟು ಉಪ್ಪು, 1/4 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಮತ್ತು 1/4 ಟೀ ಸ್ಪೂನ್ ಆಗುವಷ್ಟು ಆಮ್ಚೂರ್ ಪೌಡ್ರು, ಮತ್ತು 2 ಸ್ಪೂನ್ ಆಗೋಷ್ಟು ಮೊಸರು, 1.5 ಟೀ ಸ್ಪೂನ್ ಆಗೋಷ್ಟು ನಿಂಬೆಹಣ್ಣಿನ ರಸ, ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು. ನೋಡಿ, ಈ ಥರ ರುಬ್ಕೊಂಡಾದಮೇಲೆ ಒಂದು 1 ರಿಂದ 2 ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ, ಅದನ್ನ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಈ ಥರ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡಾದಮೇಲೆ 1 ಟೀ ಸ್ಪೂನ್ ಆಗೋಷ್ಟು ಕ್ಯಾರೆಟ್ನ ತುರ್ಕೊಂಡಿದ್ದೀನಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, 1 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಆಮ್ಚೂರು ಪೌಡ್ರು, 1/4 ಟೀ ಸ್ಪೂನ್ ಆಗುವಷ್ಟು ಉಪ್ಪು, 1/4 ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ, ಅರ್ಧ ಸ್ಪೂನ್ ಆಗುವಷ್ಟು, 1 ಸ್ಪೂನ್ ಆಗುವಷ್ಟು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸಹ ಹಾಕ್ಕೊಂಡು, ನಾವು ನೀರು ಏನು ಯೂಸ್ ಮಾಡ್ತೀರ, ನಿಂಬೆ ರಸ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಬಾರ್ದು ಫ್ರೆಂಡ್ಸ್, ಹಾಗೆ ಕಲಿಸ್ಕೋಬೇಕು. ನೋಡಿ, ಈ ಥರ ಎಲ್ಲ ಕಲಿಸಾದ್ಮೇಲೆ ಇದನ್ನು ಒಂದು 5 ರಿಂದ 10 ನಿಮಿಷ ಹಿಂಗೆ ನೆನೆಯೋಕೆ ಬಿಡೋಣ. ಈಗ ನಾನು ಸ್ಯಾಂಡ್ವಿಚಿನ ಬ್ರೆಡ್ ಇದೇ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಒಂದು ಸ್ಯಾಂಡ್ವಿಚ್ ಮಾಡ್ಕೋಬೇಕು ಅಂದರೆ 3 ಪೀಸ್ ತೊಗೊಳ್ಳೋಣ ಬ್ರೆಡ್ಡು. ನೀವು ಯಾವುದಾದ್ರೂ ನಿಮ್ಗೆ ಯಾವುದು ಇದಾಗುತ್ತೋ ಫ್ರೆಂಡ್ಸ್, ಅದು ಆ ಬ್ರೆಡ್ಡಿಂದನೇ ಮಾಡ್ಕೋಬೋದು. 3-4 ಥರ ಬ್ರೆಡ್ ಬರುತ್ತಲ್ವ. ನೋಡಿ, ನಾನು ಸ್ಯಾಂಡ್ವಿಚ್ ಬ್ರೆಡ್ ತೊಗೊಂಡಿದ್ದೀನಿ. ಅದಕ್ಕೆ ಬಟರ್ನ ಬಿಸಿನೀರಲ್ಲಿ ಸ್ವಲ್ಪ ಇದು ಮಾಡಿಕೊಂಡು ಸ್ವಲ್ಪ ಕರಿಸ್ಕೊಂಡಿದ್ದೀನಿ. ಬಟರು ಸ್ವಲ್ಪ ಕರಗಿರೋದನ್ನ ನಾನು ನೋಡಿ ಈ ಥರ ಬ್ರೆಡ್ಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಫುಲ್ಲು ಅಪ್ಲೈ ಮಾಡ್ಕೋಬೇಕು ಫ್ರೆಂಡ್ಸ್. ನಾವು ತುಪ್ಪ ಅನ್ನೋದಕ್ಕಿಂತ ಬಟರ್ ಯೂಸ್ ಮಾಡಿದ್ರೆ ತುಂಬ ಟೇಸ್ಟು ಬರುತ್ತೆ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಈಗ ನಾನು ಬಟರ್ ಮೇಲೆ ಗ್ರೀನ್ ಚಟ್ನಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಈ ಗ್ರೀನ್ ಚಟ್ನಿಗೆ ನಾವು ಎಲ್ಲ ಥರ ಐಟಮ್ ಹಾಕಿರೋದಕ್ಕಿಂತ ತುಂಬ ಟೇಸ್ಟಾಗಿ ಬಂದಿದೆ ಫ್ರೆಂಡ್ಸ್. ಇವಾಗ ನಾನು ಆವಾಗಲೇ ಆಲೂಗಡ್ಡೆನ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ, ಅದನ್ನ ನೋಡಿ ಫುಲ್ಲು ಕವರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ಕವರ್ ಆದಮೇಲೆ ನಾನು ಇನ್ನೊಂದು ಬ್ರೆಡ್ಗೆ ಟೊಮೊಟೊ ಸಾಸ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಈಸಿ, ತುಂಬ ಟೇಸ್ಟಿ, 10 ನಿಮಿಷದಲ್ಲಿ ಮಾಡ್ಬೋದು. ಇವಾಗ ನಾನು ಬೆಳಗ್ಗೆ ಟಿಫನ್ ಮಾಡಲಿಲ್ಲ ಅಂದರೆ ಸಹ ಬ್ರೆಡ್ ಇದ್ದರೆ ಸಾಕು ಫ್ರೆಂಡ್ಸ್. ಮನೆಯಲ್ಲೇ ಇರೋ ಐಟಮಿಂದನೇ ಮಾಡ್ತಾ ಇರೋದು ನಾನು. ನೋಡಿ, ಈಗ ನಾನು ಟೊಮೊಟೊ ಸಾಸ್ನ ಅಪ್ಲೈ ಆಗಿದೆಯಲ್ಲ, ಇವಾಗ ಅದನ್ನು ಅದ್ರ ಮೇಲೆ ಮುಚ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಈ ಥರ ಆದಮೇಲೆ ಅದನ್ನ ಅದ್ರ ಮೇಲೆ ಈ ಥರ ಮುಚ್ಕೋಬೇಕು. ಈಗ ತಿರ್ಗಾ ನೆಕ್ಸ್ಟ್ ಅದೇ ಪೀಸ್ ಮೇಲೆ ನಾನು ಬಟರ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಈ ಥರ ಎಲ್ಲ ಆವಾಗಲೇ ಸೇಮ್ ಪ್ರೊಸೀಜರ್ ಇದು, ಅದೇ ಅಪ್ಲೈ ಮಾಡಿಕೊಂಡು ಇವಾಗ ಗ್ರೀನ್ ಚಟ್ನಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಗ್ರೀನ್ ಚಟ್ನಿ ಹಾಕಿದ್ದಾದಮೇಲೆ ನಾನು ಸಣ್ಣದಾಗಿ ಕಟ್ ಮಾಡಿರೋವಂಥ ಟೊಮೊಟೊ 3 ರಿಂದ 4 ಸ್ಲೈಸ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಸೌತೆಕಾಯಿನ ಸಣ್ಣದಾಗಿ ನೋಡಿ ಇದೇ ಥರ ಒಂದು ಪೇಪರ್ ಥರ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಅದಾದಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ನೂ ಅಷ್ಟೇ 2 ಪೀಸ್ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ನಾವು ಆನಿಯನ್ನ ಹಾಕ್ಕೋಬೇಕು. ನೋಡಿ, ಈಗ ನಾನು ಇನ್ನೊಂದು ಬ್ರೆಡ್ ತಗೊಂಡು ಅದಕ್ಕೆ ಟೊಮೊಟೊ ಸಾಸ್ನ ಹಚ್ಕೊಳ್ತಾ ಇದ್ದೀನಿ. ಈಗ ಆಮ್ಚೂರ್ ಪೌಡ್ರ್ ಬಂದು 1/4 ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಕಡೆನೂ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಆಮ್ಚೂರ್ ಪೌಡ್ರನ್ನ. ಜೊತೆಗೆ ಉಪ್ಪನ್ನ, ಸಾಲ್ಟ್ ಬಂದು ಅದನ್ನು ಅಷ್ಟೇ ಸ್ವಲ್ಪ ಎಲ್ಲ ನೀಟಾಗಿ ಕವರ್ ಮಾಡ್ಕೋಬೇಕು, ಆವಾಗ ತುಂಬ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಬೇಕಾದರೆ ಈಗ ನಾವು ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಕೂಡ ಯೂಸ್ ಮಾಡ್ಕೋಬೋದು. ನಾನು
ಪೆಪ್ಪರ್ ಪೌಡ್ರ್ ಆದಮೇಲೆ ಈಗ ನೋಡಿ ನಾನು ಚೀಸ್ನ ನಾನು ಇದು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಚೀಸ್ನ ಈ ಥರ ನಾನು ಇದು ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಬೇಕಾದರೆ ಸಣ್ಣದಾಗಿ ಕಟ್ ಮಾಡಿ ಸಹ ಹಾಕೋಬೋದು. ನಾನು ತುರುಬಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಎಲ್ಲ ತುರುಬಿ ಹಾಕಿದ್ದಾದಮೇಲೆ ಫ್ರೆಂಡ್ಸ್ ನಾವು ಈಗ ನೋಡಿ ತುಂಬ ಟೇಸ್ಟಿಯಾಗಿ ಚೀಸ್ ನಾವು ಸೇಮ್ ಫ್ರೆಂಡ್ಸ್ ನಾವು ಔಟ್ಸೈಡ್ ಹೋಗಿ ತಿನ್ನಬೇಕು ಅನ್ನೋದೇ ಇಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ ಇದು ನೋಡಿ. ನಮಗೆ 10 ನಿಮಿಷದಲ್ಲಿ ಮಾಡ್ಕೋಬೋದು. ಇವಾಗ ಮಕ್ಕಳೇನಾದರೂ ನನಗೆ ಏನಿದೆ ತಿನ್ನೋದಕ್ಕೆ ಅಂತ ಕೇಳಿದಾಗ ನಾವು ಸಡನ್ನಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗುತ್ತೆ. ಯಾವಾಗಲೂ ಅನ್ನ ಸಾಂಬಾರು ಮುದ್ದೆ ಪಲಾವು ಅಂತ ತಿನ್ನೋ ಬದಲು ಇದನ್ನೂ ಒಂದೊಂದು ಟೈಮ್ ತಿಂತಾಯಿದ್ರೆ ಅವ್ರಿಗೂ ಬೇಜಾರು ಅನಿಸಲ್ಲ ನೋಡಿ. ಇದೆಲ್ಲ ಈಗ ನಾನು ಚೀಸ್ ಹಾಕಿದ್ದೀನಲ್ಲ, ಚೀಸ್ಗೆ ಆದಮೇಲೆ ಅದ್ರ ಮೇಲೆ ನಾನು ಇನ್ನೊಂದು ಬ್ರೆಡ್ ಪೀಸ್ ತಗೊತಾ ಇದ್ದೀನಿ. ಈಗ ಇಲ್ಲಿರೋದನ್ನೆಲ್ಲ ನಾನು ನೋಡಿ, ಈಗ ಚೀಸ್ ಎಲ್ಲ ಇದು ಮಾಡ್ಕೊಂಡಿದ್ದೀವಲ್ಲ, ಈಗ ನಾನು ಇನ್ನೊಂದು ಬ್ರೆಡ್ ಪೀಸ್ಗೆ ನೋಡಿ ಈಗ ಟೊಮೊಟೊ ಸಾಸ್ನ ಹಾಕ್ಕೊಂಡು ಕವರ್ ಮಾಡಿಕೊಂಡು, ಇವಾಗ ನಾನು ಬೇಕಾದರೆ ಒಂದು ಟೂತ್ ಪಿಕ್ಕನ್ನು ಇದಕ್ಕೆ ಚುಚ್ಬೋದು ಫ್ರೆಂಡ್ಸ್. ಈಗ ನಾನು ಟೊಮೊಟೊ ಇದಾಗಿದ್ದು ಸಾಸ್ನ ಹಾಕ್ಕೊಂಡಿದ್ದೀನಲ್ಲ, ಅದನ್ನ ಇದಕ್ಕೆ ಇಟ್ಬಿಟ್ಟು ಪಾನ್ಗೆ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳೋಣ ನೋಡಿ. ಈಗ ನಾನು ಒಲೆ ಮೇಲೆ ಒಂದು ಪಾನ್ ಇಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ. ಈಗ ಒಲೆ ಮೇಲೆ ಒಂದು ಪಾನ್ ಇಟ್ಟಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಬೆಣ್ಣೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಪಾನ್ಗೆ ನೋಡಿ. ಅದ್ರ ಮೇಲೆ ನಾನು ರೆಡಿ ಮಾಡ್ಕೊಂಡಿರೋ ಅಂಥ ಸ್ಯಾಂಡ್ವಿಚ್ನ ನೋಡಿ ಇಡ್ತಾಯಿದ್ದೀನಿ. ಇಟ್ಟು ಸಿಮ್ಮಲ್ಲಿ ಒಂದು 5ರಿಂದ 10 ನಿಮಿಷ ನೋಡಿ ಫ್ರೆಂಡ್ಸ್. ಈ ಥರ ನಾವು ಆದಷ್ಟು ಸಿಮ್ಮಲ್ಲೇ, ಇಲ್ಲಾಂದರೆ ಕಪ್ಪಗಾಗೋಗುತ್ತೆ ಬ್ರೆಡ್ ಎಲ್ಲನೂ ನೋಡಿ. ಈಗ ನಾನು ಬಟರ್ನ ತಿರ್ಗಾ ಇನ್ನೊಂದು ಬ್ರೆಡ್ ಮೇಲೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ಎಲ್ಲ ಅಪ್ಲೈ ಮಾಡಿಕೊಂಡು ನೀಟಾಗಿ ಅದನ್ನ ತಿರುಗಿಸಿ ಸಿಮ್ಮಲ್ಲೇ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಆವಾಗ ಒಂದು 10 ನಿಮಿಷ ಬೇಯಿಸಿದ್ರೆ ಬೇಕಾದರೆ ನಾವು ಇದ್ರ ಮೇಲೆ ಒಂದು ಮುಚ್ಚಳ ಆಗಲಿ ಏನಾದರೂ ಆಗಲಿ ಮುಚ್ಚಿ ಬೇಯಿಸ್ಬೋದು. ನಾನು ಮುಚ್ಚಲಿಲ್ಲ ಫ್ರೆಂಡ್ಸ್, ಹಾಗೆ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಸ್ವಲ್ಪ ಟರ್ನ್ ಮಾಡಿ ಒಂದು 10 ನಿಮಿಷ ಹಂಗೆ ಬೇಯಿಸಿದ್ರೆ ಫ್ರೆಂಡ್ಸ್ ತುಂಬ ಒಳಗಡೆ ಎಲ್ಲನೂ ಚೀಸ್ ಎಲ್ಲನೂ ಬರ್ನ್ ಆಗುತ್ತೆ. ಆಗ ಲಿಕ್ವಿಡ್ ಥರ ಕನ್ವರ್ಟ್ ಆಗುತ್ತೆ ಫ್ರೆಂಡ್ಸ್ ಬಿಸಿಗೆ ನೋಡಿ. ಈಗ ಒಂದು 10ರಿಂದ 15 ನಿಮಿಷ ಇದೇ ಥರ ಸಿಮ್ಮಲ್ಲಿ ಇಟ್ಕೊಂಡೆ ಬೇಯಿಸ್ಕೋಬೇಕು. ಆವಾಗ ತುಂಬ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಅದೆಲ್ಲ ಇವಾಗ ನಾನು ಆ ಗ್ರೀನ್ ಚಟ್ನಿ, ಟೊಮೊಟೊ ಸಾಸು ಮತ್ತು ನಾನು ಹಾಕ್ಕೊಂಡಿರೋವಂಥ ಚೀಸು, ಬಟರು ಎಲ್ಲನೂ ಬಿಸಿಗೆ ಸ್ವಲ್ಪ ಎಲ್ಲ ಮಿಕ್ಸ್ ಆಗುತ್ತಲ್ಲ ಫ್ರೆಂಡ್ಸ್. ಆವಾಗ ಮಿಕ್ಸ್ ಆದಾಗ ತುಂಬ ಟೇಸ್ಟ್ ಬರುತ್ತೆ, ತುಂಬ ರುಚಿ ಕೊಡುತ್ತೆ ಫ್ರೆಂಡ್ಸ್. ಆವಾಗ ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ ಫ್ರೆಂಡ್ಸ್. ಇದು ನೋಡಿ ಈಗ ಆಗಿದೆ. ಇದನ್ನ ತೆಗೆದು ನಾವು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ. ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ನಾವು ತೆಗೆದಿಟ್ಕೊಳ್ಳೋಣ. ಈಗ ನೋಡಿ, ಈಗ ಆಗಿರೋ ಅಂಥದ್ದನ್ನು ನಾನು ಒಂದು ಕಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಇದನ್ನ ನೋಡಿ, ಇವಾಗ ನಾವು ಇದನ್ನ ಕಟ್ ಮಾಡಿದಾಗ ಇದು ಫುಲ್ಲೂ ಯಾವ ರೀತಿ ಒಳಗಡೆ ಎಲ್ಲ ಬೆಂದಿರುತ್ತೆ ಅಂತ ನೋಡಿ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ಎಲ್ಲ ಬ್ರೆಡ್ಗೆಲ್ಲ ಇದಾಗಿರುತ್ತೆ ನೋಡಿ ಫ್ರೆಂಡ್ಸ್. ನೋಡಿ ಈಗ ಸ್ಯಾಂಡ್ವಿಚ್ ರೆಡಿಯಾಗಿದೆ. ಇದನ್ನು ನಾವು ಗ್ರೀನ್ ಚಟ್ನಿ, ಟೊಮೊಟೊ ಸಾಸು ಯಾವುದ್ರಲ್ಲಿ ಬೇಕಾದ್ರೂ ನಾವು ತಿನ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ನೋಡಿ. ನಾವು ಈ ಥರ ಮಾಡಿದ್ದೀವಲ್ಲ, ನಾನು 2ನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೆ ನೋಡಿ. ಇದನ್ನ ನಾವು ಗ್ರೀನ್ ಚಟ್ನಿ ಮಾಡ್ಕೊಂಡಿದ್ವಲ್ಲ ಅದರಲ್ಲೂ ತಿನ್ಬೋದು ಫ್ರೆಂಡ್ಸ್. ನೀವು ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿ ತುಂಬ ಟೇಸ್ಟಿಯಾಗಿ ಬಂದಿದೆ
ಎಲ್ಲರೂ ಇಷ್ಟಪಡ್ಬೋದು. ಯಾವಾಗಲೂ ಒಂದೇ ಥರ ತಿಂದು ಬೇಜಾರಾಗಿರುತ್ತಲ್ಲ ಫ್ರೆಂಡ್ಸ್, ಅಂತ ಅವಾಗ ಈ ಥರ ಮಾಡ್ಕೊಂಡು ತಿನ್ಕೋಬೋದು. ಟೈಮು ಸೇವ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬರಾದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ, ನಾನೀಗ ಟೊಮೊಟೊ ಸಾಸಲ್ಲಿ ಬ್ರೆಡ್ನ ತಿಂತಾಯಿದ್ದೀನಿ. ಥ್ಯಾಂಕ್ ಯು.